ರಾಯಬಾಗ ಆಹಾರ ನಾಗರಿಕರ ಸರಬರಾಜು ಇಲಾಖೆಯಲ್ಲಿ ನಡೆಯುತ್ತಿದ್ದ ಭ್ರಷ್ಟಾಚಾರ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಮಾಡುವುದಕ್ಕೆ 5,000 ಹಣ ಲಂಚ ಪಡೆದುಕೊಳ್ಳುತ್ತಿದ್ದಾರೆ ಎಂಬ ದೂರು ಬಂದಿರುವುದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಮಗ್ರವಾಗಿ ಚರ್ಚೆಯಾಗಿದೆ. ರಾಯಬಾಗ ಸಾರ್ವಜನಿಕರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ನಡೆಸಿಕೊಟ್ಟ ಸಾರ್ವಜನಿಕರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ರೇಷನ್ ಕಾರ್ಡು ಅಪ್ರೂವಲ್ ಮಾಡಿಕೊಡಲು ರಾಯಬಾಗ ಆಹಾರ ಇಲಾಖೆ ಅಧಿಕಾರಿಗಳು 5,000 ಹಣ ಪಡೆಯುತ್ತಿದ್ದಾರೆ ಎಂದು ಸಾರ್ವಜನಿಕರ ವಾದಕ್ಕೆ ಜಿಲ್ಲಾಧಿಕಾರಿ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ರೇಷನ್ ಕಾರ್ಡ್ಗೆ ಹಣ ಪಡೆದ ಬಗ್ಗೆ ನಾನು ಪರಿಶೀಲನೆ ಮಾಡುತ್ತೇನೆ ಮತ್ತು ಯಾರು ಹಣ ಕೊಡಬೇಕಾಗಿಲ್ಲ, ಯಾರು ಅನರ್ಹರು, ಯಾರು ಫಲಾನುಭವಿಗಳು ಎಂದು ಗುರುತಿಸಿ ಕೆಲವೊಂದು ರೇಷನ್ ಕಾರ್ಡು ರದ್ದು ಮಾಡಲಾಗಿದೆ. ಅನರ್ಹರ ರೇಷನ್ ಕಾರ್ಡ್ ರದ್ದುಪಡಿಸಿ ಉಳಿದ ಕಡುಬಡವರಿಗೆ ಕೊಡಲಾಗುವುದು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಭಾಳ ಇದೆ ಸರ್, ಆನ್ಲೈನ್ ಒಂದೇ ತಾಸು ಚಾಲೂ ಮಾಡ್ತಾರ್ರಿ, ಬಟ್ ಏಜೆಂಟ್ರುಗಳೇ ಹೇಳ್ತಾರೆ ಈ ದಿವಸ ಚಾಲೂ ಆಗೈತೆ ಅಂತ. ಮಾಡಬಾರ್ದು, ಯಾರು ತಗೊಳ್ಳಿಕ್ಕೆ ಬಿಡಲ್ಲ ನಾವು ಸರ್. 5,000ದಿಂದ 10,000 ರೂಪಾಯಿ ತಗೊಳತ್ತಾರ್ರಿ. ಯಾರು ತಗೊಳ್ಳಿಕ್ಕಿಲ್ಲ, ಯಾರು ತಗೊಳ್ಳಿಕ್ಕೆ ಸರ್. ಆನ್ಲೈನ್ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಸರ್, ಏಜೆಂಟ್ರುಗಳು ಥ್ರೂನೇ ಗೊತ್ತಾದ್ರಿ. ಇದಕ್ಕೆ ನೋ ಏಜೆಂಟ್ಸ್. ನಾವು ಯಾರಿಗೂ ಈ ಏನು ಅವಕಾಶ ಇದೆ ಹಿಂಗೆ ನಾವು ಯಾರನ್ನೂ ಬಿಡಲ್ಲ. ಇವತ್ತು ಒಂದು ಕಂಪ್ಲೇಂಟ್ ಬಂದಿದೆ, ನಾನು ಮತ್ತು ನಮ್ಮ DYSP ಅವರು EC ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನೋ ಏಜೆಂಟ್ಸ್. ಈಗ ಡೈರೆಕ್ಟ್ಲಿ ಎಲ್ಲ ಆನ್ಲೈನ್ ಇದೆ. ನಾವು BPL ಕಾರ್ಡ್, ರೇಷನ್ ಕಾರ್ಡ್ ಏನಿದೆ, ಯಾರ್ಯಾರ್ದು ಪಾವತಿಯಾಗಿದೆ ಅದನ್ನು ನಾವು ಕಡಿಮೆ ಮಾಡ್ತಾ ಇದ್ದೀವಿ. ಮೀಡಿಯಾದಲ್ಲಿ ನಾನು ಬಂದಾಗ ಇದೊಂದು ಅಭಿಯಾನ ಮಾಡಿಕೊಂಡು ಸರಿಸುಮಾರು 52,000 ರೇಷನ್ ಕಾರ್ಡ್ಸನ್ನು ನಾವು ಆಲ್ರೆಡಿ ಕಡಿಮೆ ಮಾಡಿದ್ದೀವಿ ಸರ್. ಹಾಗಲ್ಲ, 2019-20 ಹಾಕಿದ್ದು ಇನ್ನೂ ಬಂದಿಲ್ಲ, ಬಟ್ 4 ದಿವಸ ಅರ್ಜಿ ಹಾಕಿದ್ರೆ ಈಗ ಬಂದಿವೆ. ಅದಕ್ಕೆ ಏನು ಹೇಳ್ತೀರಾ ಸರ್? ನಾನು ನೋಡ್ರಿ, 52,000 ಅಪ್ಲಿಕೇಶನ್ಸ್ನು ಯಾರು ಪಾವತಿಯಾಗಿದ್ದಾರೆ, ಬಟ್ ಚಾಲ್ತಿಯಲ್ಲಿದೆ ಆಸಿ ಅಂದರೆ ರೇಷನ್ ಕಾರ್ಡ್, ಅದನ್ನು ನಾವು ಕಡಿಮೆ ಮಾಡಿದ್ದೀವಿ. ಇದರಿಂದ ಏನಾಗಿದೆ, ಸರ್ಕಾರ ಮಟ್ಟದಲ್ಲಿ ನಮ್ಮ ಜಿಲ್ಲಾಡಳಿತದ ಮೇಲೆ, ನಮ್ಮ ಜಿಲ್ಲೆಯ ಈ ವ್ಯವಸ್ಥೆ ಮೇಲೆ ನಂಬಿಕೆ ಬಂದುಬಿಟ್ಟಿದೆ. ನಮಗೆ ಪುನಃ 10,000 ಹೊಸ BPL ಅಪ್ಲಿಕೇಶನ್ಸ್ ತಗೊಳ್ಳಿಕ್ಕೆ ಅವಕಾಶ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಟಾರ್ಗೆಟ್ ಬಂದ ತಕ್ಷಣ ನಾನು ಪುನಃ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ನೋಡಿಕೊಂಡು ಮಾಡೋಣ. ಎಲ್ಲೆಲ್ಲಿ ಈಗ ನಾನು ಇಲ್ಲಿ ಹೋಗಿದ್ದೆ, ಹುಕ್ಕೇರಿನಲ್ಲಿ ಒಬ್ಬ ಅಜ್ಜಿಗೆ ಏನೋ ಒಂದು 2-3 ವರ್ಷದಿಂದ ರೇಷನ್ ಕಾರ್ಡ್ ಸಿಗಲಿಲ್ಲ ಅಂತ ಇತ್ತು. ನಾವು ಸ್ವಲ್ಪ ವಿಚಾರ ಮಾಡಿದಾಗ ನಾವು ಟಾರ್ಗೆಟ್ ಕೊಡಬೇಕು ಅವರಿಗೆ. ಈಗ BPL ಅರ್ಜಿ ಆಲ್ರೆಡಿ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ, ಅದನ್ನು ಕಡಿಮೆ ಮಾಡಿ ಹೊಸವರಿಗೆ ಯಾರಿಗೆ ಅರ್ಹತೆ ಇದೆ ಅವರಿಗೆ ರೇಷನ್ ಕಾರ್ಡಿಗೆ ನಾವು ಟಾರ್ಗೆಟ್ ಕೊಟ್ಟುಬಿಟ್ಟು ಅವನ್ನು ಜೋಡಿಸ್ಕೊಡ್ತೀವಿ. ಯಾವುದೇ ಏಜೆಂಟ್ ಅವಶ್ಯಕತೆ ಇಲ್ಲ. ಆನ್ಲೈನ್ ಅರ್ಜಿ ಹಾಕ್ರಿ, ನಾವು ಎಷ್ಟು ಟಾರ್ಗೆಟ್ ಕೊಡ್ತೀವೋ ಮೀಡಿಯಾದವ್ರಿಗೆ ಹೇಳ್ತೀವಿ. ಸರ್, ಈಗ ತೊಗೊಂಡು ಮಾಡಿದ್ರೆ ಅವ್ರ ಮ್ಯಾಗೇನು ಕ್ರಮ ತಗೋತೀರಿ ಸರ್? ಈಗಾಗಲೇ ದುಡ್ಡು ತೊಗೊಂಡು ಮಾಡಿದ್ರೆ ಅವ್ರ ಮ್ಯಾಗೇನು ಕ್ರಮ ತಗೋತೀರಿ ಸರ್? ಶಶಿಧರ್ ಕೊಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.